ಎಲ್ಲ ಬೆಳೆಯೋದ್ರಿಂದನೇ ನಾವೆಲ್ಲ ಇಲ್ಲಿ ಮನೆಯಲ್ಲಿ ನೆಮ್ಮದಿಯಾಗಿ ಊಟ ಮಾಡ್ತಾ ಇದ್ದೀವಿ. ನಿಮ್ಮಿಂದಾನೇ ನಾವು, ನಮ್ಮಿಂದ ನೀವಲ್ಲ. ಭಾಳ ಚೆನ್ನಾಗಿತ್ತು ಸರ್. ಆಕಾಶ್ ನೀಗೆ ಪ್ರಾಕ್ಟೀಸ್ ಮಾಡಿಸಿ ಬಿಡಬೇಡಿ. ಚಿಕ್ಕ ಮಗು ಅದು, ನೀವು ಹೇಳಿದ ಚಿಕ್ಕ ಮೂರ್ತಿ ದೊಡ್ಡ ಭಾರತಕ್ಕೆ ದೊಡ್ಡ ಹೆಸರಾಗಂಗೆ ಆಗಲಿ. ನಮಸ್ಕಾರ. ಥ್ಯಾಂಕ್ ಯು ಅರ್ಜುನ್ ಸರ್. ಗುರುಗಳೇ, ರಾಷ್ಟ್ರಕವಿ ಕುವೆಂಪು ಅವರು ಬರೆದಂತಹ ಸಾಹಿತ್ಯ ಉಳುವ ಯೋಗಿ ಅನ್ನೋ ಒಂದು ಎರಡೇ ಪದಗಳಲ್ಲಿ ಇಡೀ ಒಂದು ಆದ ಸತ್ವ ವ್ಯಾಲ್ಯೂ ಅದರಲ್ಲಿ ಅಡಗಿದೆ. ಆ್ಯಂಡ್ ಯೋಗಿಗಳು ಬಂದಿದ್ದಾರೆ ಇಲ್ಲಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನೀವೆಲ್ಲ ಯೋಗಿಗಳೇ. ಆ್ಯಕ್ಚುಲಿ ನೀವು ಯೋಗಿಗಳಾಗಿರೋದ್ರಿಂದ ನಮಗೆ ಯೋಗ ಅಷ್ಟೇ. ಅಷ್ಟೆಲ್ಲ ಇದ್ದು ನೀವು ಇಷ್ಟು ಚೆನ್ನಾಗಿ ಹಾಡಿದ್ರಿ. ಅದರಲ್ಲಿ ನಿಮ್ಮಲ್ಲಿ ಸಂಗೀತದ ಒಂದು ಒಲವಿದೆ, ಒಂದು ಕೂಗಿದೆ ನಿಮ್ಮಲ್ಲಿ. ಆ ಕೂಗು ಕೇಳಿಸ್ತು ನಮಗೆ, ಒಂಥರ ಹಿತವಾದ ಕೂಗು ಅಂತ ಹೇಳಕ್ ಇಷ್ಟಪಡ್ತೀನಿ. ಅದು ಕೇಳಿಸ್ತು ನೀವು ಹಾಡ್ಬೇಕಾರೆ. ಜೊತೆಗೆ ಖುಷಿ ಆಯ್ತು ನೀವು ಬಂದು ಹಾಡಿದ್ದು. ವೆರಿ ನೈಸ್. ನಿಜ ಹೇಳ್ಬೇಕಂದ್ರೆ ಈ ಕ್ಷಣ ಎಲ್ಲ ರೈತರಿಗೆ ಎದ್ದು ನಿಂತು ಒಂದು ಗೌರವದ ಚಪ್ಪಾಳೆಯನ್ನ ಸಲ್ಲಿಸೋಣ ಪ್ಲೀಸ್. ನಾವು ಬೆಳೆದಿರ್ತಕ್ಕಂಥ ಬೆಳೆನ ನಿಮಗೋಸ್ಕರ ಕೊಡಕ್ಕೆ ನಮ್ಮೂರಾಗಿಂತ ತೊಗೊಂಡು ಬಂದಿದ್ದೀವಿ ಮೇಡಮ್. ದಯವಿಟ್ಟು ಸ್ವೀಕರಿಸ್ಬೇಕಂತ ನಾವು. ಖಂಡಿತ ಖಂಡಿತ. ನಾವು ಬೆಳೀತಕ್ಕಂಥ ಬೆಳೆ ಎಷ್ಟು ಹೆಚ್ಚಾಗಿ ಬೆಳೆಯುತ್ತಲ್ಲ, ಆ ಥರ ನಮ್ಮ ಜಿ ಕನ್ನಡ ವಾಹಿನಿಗೆ ನಮ್ಮೆಲ್ಲ ಕುಟುಂಬ ಇನ್ನೂ ಥರ ಹೆಚ್ಚಾಗಿ ಬೆಳೀಲಿ, ಬಡವ್ರ ಮಕ್ಕಳು ಬೆಳೀಲಿ ಅಂತ ಹೇಳ್ಕೊಳ್ತಾ ಇದ್ದೀನಿ. ಸೂಪರ್ ಸರ್. ನಿಮ್ಮ ಹೊಲ ಗದ್ದೆ, ನಿಮ್ಮ ಮನಸ್ಸು, ನಿಮ್ಮ ಮನೆ ಎಲ್ಲವೂ ಹಸಿರಾಗಿರ್ಲಿ ಅಂತ ನಾವು ಆಶಿಸ್ತೀವಿ. ಬಾರೋ ನಮ್ಮ ಫ್ಯಾಮಿಲಿ ಫೋಟೋ ತಗೊಂಡು. ಕಾವೇರಿ ಹಾಗೂ ಅವರ ಅಣ್ಣ ಪವನ್ ಒಂದು ಪ್ರೀತಿಯ ಚಪ್ಪಾಳೆ ಬರಬೇಕು. ಪವನ್, ಇದೇ ಮೊದಲ ಬಾರಿ ನೀವು ವೇದಿಕೆಯಲ್ಲಿ ಹಾಡ್ತಿರೋದಾ? ಖುಷಿ ಆಯ್ತಾ ನಮ್ಮ ವೇದಿಕೆಯಲ್ಲಿ? ಭಾಳ ಖುಷಿ ಆತಕ್ಕ. ಅದ್ರಾಗ ಇಷ್ಟೆಲ್ಲ ಜಡ್ಜಸ್ ಮುಂದೆ ಮತ್ತೆಲ್ಲ ಜೂರಿ ಮೆಂಬರ್ಸ್ ಮುಂದೆ ಮತ್ತು ಗುರುಗಳ ಮುಂದೆ ನಮ್ಮ ತಂಗಿ ಕೂಟ ಹಾಡಿದ್ದು ಭಾಳ ಖುಷಿ ಆತಕ್ಕ. 4 ಗೋಡೆಗಳ ಮಧ್ಯೆ ಎಷ್ಟೇ ಕಷ್ಟ ಇರ್ಬೋದು, ಆದರೆ 4 ಜನರ ಮುಂದೆ ತಲೆ ಎತ್ತಿ ನಿಲ್ಲುವಂತಹ ಪ್ರತಿಭೆ ಆಗಬೇಕು ನೀನು ಅಂತ ಹೇಳಿ ಅವರ ತಂದೆ ತಾಯಿ ಆಕೆನ ಅಷ್ಟು ದೂರದ ಒಂದು ಶಾಲೆಗೆ ಕಳಿಸಿ ಇವತ್ತು ಅವರ ಒಂದು ಬೆಳವಣಿಗೆಯಲ್ಲಿ ಖುಷಿನ ಪಡ್ತಿದಾರಲ್ಲ, ಮೊದಲ ಚಪ್ಪಾಳೆ ಆ ತಂದೆ ತಾಯಿಗೆ ಬರಬೇಕು. ಇದೆಲ್ಲದರ ಜೊತೆಗೆ ಆ ವಿಡಿಯೋ ನೋಡಾದ್ಮೇಲೆ ನನಗನ್ಸಿದ್ದು, ದೂರದ ಎಲ್ಲೋ ಒಂದು ದೇಶದಲ್ಲಿದ್ದಂತಹ ಗಂಡ ಹೆಂಡತಿ ಬಂದು ನಮ್ಮ ಭಾರತೀಯ ಮಕ್ಕಳಿಗೆ, ನಮ್ಮ ಕರ್ನಾಟಕದ ಮಕ್ಕಳಿಗೆ ಒಂದು ಸಂಗೀತದ ಶಾಲೆಯನ್ನ ತೆರೀತಾರಲ್ಲ, ಮ್ಯಾಥ್ಯೂ ಅಲ್ವಾ, ಮ್ಯಾಥ್ಯೂ ಆ್ಯಂಡ್ ಫ್ಯಾಮಿಲಿ ಅವರಿಗೆ ಒಂದು ಗೌರವದ ಚಪ್ಪಾಳೆ ಬರಬೇಕು. ನಿಜವಾಗ್ಲೂ ಹೇಳ ಕಾವೇರಿ, ನೀನ್ ತುಂಬಾ ಲಕ್ಕಿ ಆ ಜಾಗದಲ್ಲಿ ಕಲಿತಾ ಇರೋದಕ್ಕೆ. ಕಾವೇರಿ, ಇದೆಲ್ಲ ನೋಡಾದ್ಮೇಲೆ ನಿನ್ನ ಜೀವನದ ಒಂದು ದೊಡ್ಡ ಕನಸು, ಆಸೆ ಅಂದ್ರೆ ಏನು? ಆಸೆ ಅಕ್ಕ, ನಾ ಒಂದು ದೊಡ್ಡ ಸಿಂಗರ್ ಆಗ್ಬೇಕನ್ನೋದ ನನ್ನ ಆಸೆ ಅಕ್ಕ. ನಮ್ಮ ಪಪ್ಪ ಭಾಳ ನಮ್ಮ ಪಪ್ಪ ಮಮ್ಮಿ ಭಾಳ ಕಷ್ಟಪಟ್ಟು ನಾನು ಎಲ್ಲಿ ಮಟ್ಟ ತೊಗೊಂಬಂದಾರಕ್ಕ. ಇಷ್ಟು ದಿನ ಅವ್ರು ನನ್ನ ಸಾಕೊಂಡು ಆರಾಮಾಗಿ ಸಾಕೊಂಡು ನಂಗೆ ಎಲ್ಲಿ ಮಟ್ಟ ತೊಗೊಂಬಂದಾರ. ನಾ ಅವ್ರು ನಿನ್ನ ಮೇಲೆ ಚಲೋ ನೋಡ್ಕೊಂಡು ಕೆಲಸ ಎಲ್ಲ ಬಿಡಿಸಿ ಚಲೋ ನೋಡ್ಕೊತೀನಕ್ಕ. ಆ್ಯಂಡ್ ಕಾವೇರಿ, ಇದನ್ನು ಖಂಡಿತವಾಗ್ಲೂ ನೀನು ಮಾಡೇ ಮಾಡ್ತೀಯಾ. ಯಾಕಂದರೆ ನೂರಾರು ಸಾವಿರಾರು ಲಕ್ಷಾಂತರ ರೈತರಿಗೆ ಅನ್ನ ಹಾಕೋದು ಆ ಕಾವೇರಿ ತಾಯಿ ಆದ್ರೆ, ಇನ್ನೀ ಕುಟುಂಬದಲ್ಲಿ ಹುಟ್ಟಿರೋಂಥ ಈ ಕಾವೇರಿ ಅವರ ತಂದೆ ತಾಯಿನ ನೋಡ್ಕೊಳಲ್ವಾ? ಆ ಹೆಸರಿಗಂತ ಪವರ್ ಇದೆ. ಕಾವೇರಿ ಅನ್ನೋ ಹೆಸರಿಗೆ ಆ ಪವರ್ ಇದೆ. ಅದು ಖಂಡಿತ ಆಗೇ ಆಗತ್ತೆ. ಓಕೆನಾ? ಸೂಪರ್ ಸರ್. ನಿಮ್ಮ ಕಣ್ಗಳಲ್ಲಿ ನಾನು ಬರೀ ಹೆಮ್ಮೆನೇ ನೋಡ್ತಾ ಇದ್ದೀನಿ ನಿಮ್ಮ ಮಕ್ಕಳ ಬಗ್ಗೆ. ಹೇಳಿ ಸರ್, ನಿಮ್ಮ ಮಗಳ ಬಗ್ಗೆ. ನನ್ನ ಮಗಳ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಹೆಮ್ಮೆ ಆಕತ್ರಿ ಮೇಡಮ್ ಅವರೇ. ನಮ್ಮನ್ನ ಸತಿಗೆ ಜನ ಗೊತ್ತಿಡಾಕತ್ತಾರ. ನಾವು ಎಲ್ಲಾರು ಓಡಾಡ್ಬೇಕಂದ್ರೆ, ಎಲ್ಲಾರು ಇದು ಮಾಡ್ಬೇಕಂದ್ರೆ ನಿನ್ನ ಮಗಳು ಜಿ ಕನ್ನಡಕ್ಕೆ ಹೋಗ್ಯಾಳಪ್ಪ ಅಂತೇಳಿ ನಾನು ಭಾಳ ಪ್ರೀತಿಯಿಂದ ಮಾತಾಡಿಸ್ತಾರೆ ಮೇಡಮ್ ಅವರೇ. ಹಳ್ಳಿ ಪ್ರತಿಭೆಯನ್ನು ಹುಡುಕ್ಯಂಬಂದು ಇಲ್ಲಿ ಮಠ ತಂದಾರಲ್ಲ, ಜಿ ಕುಟುಂಬಕ್ಕೆ ದೊಡ್ಡ ನಮಸ್ಕಾರ ಮೇಡಮ್ ಅವರೇ. ನಂತರ ಮೊನ್ನೆ ಗಂಗಾವತ್ಯಾಗ 1.5 ಲಕ್ಷ ರೂಪಾಯಿ ಯಾರೋ ಒಬ್ಬರು ಸಾಹುಕಾರ ಚೆಕ್ ಕೊಟ್ಟಾರ. ಅದನ್ನ ಏನು ಮಾಡೋಣ ಅಂತ ಕೇಳಿದ್ರು, ಮನೆಗೆ ಏನೋ ರಿಪೇರಿ ಮಾಡ್ಕೊಳಕ್ಕೆ ಸಹಾಯ ಮಾಡ್ಕೊಳಂಗೆ ಮಾಡಿದ್ರು.
ಸಿಂಗಮ್ ಸರ್ ಅವ್ರು ಕೊಟ್ಟಂತಹ ಹಣವನ್ನ ತನ್ನ ಮನೆಯ ರಿಪೇರಿಗೋಸ್ಕರ ಬಳಸ್ತಿದ್ದಾರೆ. ಮನೇನ ಇನ್ನೂ ಸಜ್ಜಾಗಿರೋ ತರ ಮಾಡ್ತಿದ್ದಾರೆ. ಕಾವೇರಿ, ಇಲ್ಲಿಂದಾನೇ ನೋಡು ನಿನ್ನ ಜರ್ನಿ ಶುರು ಆಯ್ತು. ಇದೇ ಖುಷಿಯಲ್ಲಿ ಒಂದು ಫ್ಯಾಮಿಲಿ ಫೋಟೋ ತಗೊಳ್ಳೋಣ, ಪ್ಲೀಸ್ ಬನ್ನಿ. ಬಹಳ ಸಂತೋಷ ಆಯ್ತು ತಾವೆಲ್ಲ ಬಂದಿದ್ದು. ಕಾವೇರಿ ವೇದಿಕೆ ಮೇಲೆ ಬಂದು ಕಾವೇರಿ ಅಂತ ಹೆಸರು ಹೇಳಿದಾಗ್ಲೇ ನಾವೆಲ್ಲ ಬಿದ್ದೋಗ್ಬಿಟ್ರು. ಅಷ್ಟು ಇನ್ನೋಸೆನ್ಸ್ ಇತ್ತು ಆ ಮಗು ಆ ಹೆಸರಲ್ಲೇನೆ. ಆಮೇಲೆ ಆ ಮಗುಗೆ ಎಲ್ಲಿಂದ ದೇವ್ರ ಆಶೀರ್ವಾದ ಮಗು ಮಾಡಿದಾನೆ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಹಾಡ್ತಾಳೆ ನಿಮ್ಮ ಮಗಳು. ಮೊದಲನೇದಾಗಿ ಅದಕ್ಕೆ ನಿಮ್ಗೆ ಅಭಿನಂದನೆಗಳು. ಹಾಡ್ತಾ ಇರ್ಕಂದ ತುಂಬಾ ಚೆನ್ನಾಗಿ ಹಾಡಿದೆ. ಪವನ್, ತುಂಬಾ ಚೆನ್ನಾಗಿ ಹಾಡಿದ್ರಿ ನೀವು. ಥ್ಯಾಂಕ್ ಯು ಸರ್. ಭಗವಂತನ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಯಾವಾಗ್ಲೂ ಇರಲಿ. ಕಾವೇರಿ, ನೀನ್ ಚೆನ್ನಾಗಿ ಹಾಡ್ತಾ ಇದ್ರೆ ನಾನು ನಿನ್ ಜೊತೆಲಿ ಇರ್ತೀನಿ. ನೀನ್ ಚೆನ್ನಾಗಿ ಹಾಡ್ಬೇಕು, ಇನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು, ಸಂಗೀತ ಅಭ್ಯಾಸ ಚೆನ್ನಾಗಿ ಮಾಡ್ಬೇಕು. ಯಾವತ್ತು ನೀನ್ ತುಂಬಾ ಚೆನ್ನಾಗಿ ಹಾಡ್ತೀಯ ಅಂತ ಅನ್ಸುತ್ತೆ ಅವತ್ತು ನನ್ನ ಸ್ಟುಡಿಯೋದಿಂದ ನಿಂಗೆ ಆಯ್ತಾ? ಫಾರ್ ದ ಫಸ್ಟ್ ಟೈಮ್ ಫ್ಯಾಮಿಲಿ ರೌಂಡ್ ಅಲ್ಲಿ ಅಪ್ಪ ಮಗ ಸೇರ್ಕೊಂಡು ಪಡ್ಡೆ ಹುಡುಗರ ಜಿಪ್ಪು ಹಾಕೊಳ್ಳೆ, ಸ್ಲೇಟು ಹಿಡ್ಕೊಳ್ಳಲೆ, ಈ ತರ ಜೋಡಿ ನಾನು ನೋಡೇ ಇಲ್ಲ. ಈಗ ಅರ್ಜುನ್ ಜನ್ಯ ಸರ್ ಹತ್ರ ಕೇಳೋಣ, ಈ ಬ್ರೋ ಜೋಡಿಸ್ ಹೆಂಗ್ ಅನ್ಸ್ತು ಅಂತ. ಒಂದು ನೀವು ಹೇಳ್ದಂಗೆ ಅಪ್ಪ ಮಗ ಈ ಹಾಡನ್ನ ಹಾಡಿದ್ದು. ಇನ್ನೊಂದು ನಮ್ಮ ಗುರು ಸರ್ ಮ್ಯೂಸಿಕ್ ಅಲ್ಲಿ ಅವರ ಹಾಡು ಹಾಕಿದ ತಕ್ಷಣ ಇಡೀ ಫ್ಯಾಮಿಲಿನೇ ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ನೋಡಿ, ಅದು ಅವರ ಪವರ್. ನಿಜ. ಈ ಒಂದು ಕೆಂಚಾಲು ಮಂಚಾಲು ಹಾಡನ್ನ ಮೆಂಟ್ರಿಂಗ್ ಮಾಡಿರೋದು ಲಕ್ಷ್ಮೀ ನಾಗರಾಜ್ ಅವರು. ಕರೆಕ್ಟ್ ಮೇಡಮ್. ನಂದೊಂದು ರಿಕ್ವೆಸ್ಟ್, ನೀವ್ ಯಾಕೆ ಒಂದೆರಡು ಸಾಲ ಈ ಹಾಡನ್ನ ಹಾಡಬಾರ್ದು ಮೇಡಮ್, ಪ್ಲೀಸ್? ಅಲ್ಲ, ಅಲ್ಲಿ ಅಪ್ಪ ಮಗ ಹಾಡಿದಾರೆ, ಇಲ್ಲಿ ಅಕ್ಕ ತಂಗಿ ಹಾಡ್ಬೋದು. ಸೂಪರ್ ಸೂಪರ್ ಸರ್, ಸೂಪರ್. ಬರ್ಲಿ ನಮ್ಮ ಚಿಲ್ಕುಂದ ಸಿಸ್ಟರ್ಸ್ಗೆ. ಸೂಪರ್ ಆಗಿ ಹಾಡಿದ್ರಿ ಸರ್ ನೀವಿಬ್ರು. ನನಗೇನಂದ್ರೆ ತಮ್ಮ ವಾಯ್ಸು ತುಂಬ ಚೆನ್ನಾಗಿ ಮ್ಯಾಚ್ ಆಯ್ತು. ಆ್ಯಕ್ಚುಲಿ ಆ ರಾನೆಸ್ಗೆ ತುಂಬ ಚೆನ್ನಾಗಿ ನಿಮ್ಮ ವಾಯ್ಸ್ ಏನೋ ಡಿಫ್ರೆಂಟಾಗಿ ಕೇಳ್ತಾ ಇತ್ತು. ಭಾಳ ಚೆನ್ನಾಗಿ ಹಾಡಿದ್ರಿ. ಆ್ಯಂಡ್ ನಿಮ್ಮ ಮಗ ಮನೇಲಿ ಹೀಗೇನಾ ಸರ್, ಎಲ್ಲರೂ ನಿಮ್ಮನ್ನು ಮಿಮಿಕ್ರಿ ಮಾಡ್ತಾ ಇರ್ತಾನ ಅಥವಾ ನಮ್ಮನ್ನು ಮಾತ್ರ ಹಿಡ್ಕೊಂಡಿದ್ದಾನ? ಇಲ್ಲ ಸರ್, ಚಿಕ್ಕಂದಿಂದ ನಮ್ಮ ಅಪಾರ್ಟ್ಮೆಂಟಲ್ಲಿ ಕೆಲವರನ್ನೆಲ್ಲ ಇಮಿಟೇಟ್ ಮಾಡ್ತಿದ್ದ. ಬಟ್ ನಾವು ಸ್ವಲ್ಪ ಬೈದು ಹಾಗೆಲ್ಲ ಮಾಡಬಾರ್ದು ಅಂತ ಬುದ್ಧಿ ಹೇಳ್ತಿದ್ದೇವೆ. ಬಟ್ ಆ ಒಂದು ಟ್ಯಾಲೆಂಟ್ ಎಲ್ಲಿ ಎಕ್ಸ್ಪೋಜರ್ ಸಿಕ್ಕಿ ತುಂಬ ಗ್ರೇಸ್ಫುಲ್ಲಾಗಿ ತುಂಬ ಕ್ಯೂಟಾಗಿ ಮಾಡ್ತಾರೆ ಮಕ್ಕಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಜನಿಯಾಜಿ. ನೀನ್ ಬಂದಿದ್ಯಾ ಅಂದ್ರೆ ಸುಮ್ಮನೆ ಬಂದಿರಲ್ಲ, ಎಂಟರ್ಟೈನ್ಮೆಂಟ್ ತಂದೆ ಇರ್ತೀಯ. ಟಕ್ಕಂತ ಸ್ಟಾರ್ಟ್ ಮಾಡು. ಫ್ಯಾಮಿಲಿ ರೌಂಡ್. ಯಾರನ್ನ ಇಮಿಟೇಟ್ ಮಾಡ್ತೀಯೋ? ಫ್ಯಾಮಿಲಿನೇ ಇಮಿಟೇಟ್ ಮಾಡ್ತೀಯ. ಲವ್ಲಿ ಕಂದ. ಸ್ಟಾರ್ಟ್. ಫಸ್ಟ್ ಯಾರು? ನಿಂಗೆ ನಿನ್ ಫ್ರೆಂಡ್ ಬೇಕಾ? ಸ್ಮಿತು ಬಾರಪ್ಪ.